ಸದನದಲ್ಲಿ ಪ್ರಶ್ನೆ ಮಾಡಿದಂಥ ಅನೇಕ ವಿಷಯಗಳನ್ನು ನಾನು ಅಲ್ಲಿ ಉಲ್ಲೇಖ ಮಾಡಿದ್ದೀನಿ, ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ. ಅದರಲ್ಲೇ ಪ್ರಮುಖವಾದಂಥ ವಿಷಯ ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಈಡೇರಬೇಕಂತಂದು ಇವತ್ತು ನಾನು ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವಿಷಯಗಳನ್ನು ಒತ್ತು ಕೊಟ್ಟಿದ್ದೇನೆ. ಮುಖ್ಯವಾಗಿ 371J ಅಡಿಯಲ್ಲಿ ಬೇರೆ ಬೇರೆ ಥರದ ಬೇರೆ ಬೇರೆ ಸರ್ಕಾರದ ಅಂಗಗಳು ಏನು ಅಪಾಯಿಂಟ್ಮೆಂಟ್ಸ್ ಮಾಡ್ತಾರೆ, ಬೇರೆ ಬೇರೆ ರೂಲ್ಸ್ಗಳನ್ನ ಇಟ್ಕೊಂಡು ಕೊಡ್ತಾರೆ. 371J ಒಂದೇ ಹೇಳುತ್ತೆ, ಬಟ್ ರೂಲ್ಸ್ ಆರ್ ಡಿಫ್ರೆಂಟ್. ಇದನ್ನು ನಾವು ಒಂದು ಸಮಿತಿಯನ್ನು ಮಾಡಿ, ಒಂದು ಸಣ್ಣ ಸಮಿತಿ, ಇವತ್ತು 371J ಕ್ಯಾಬಿನೆಟ್ ಸಬ್ ಕಮಿಟಿ ಪ್ರಿಯಾಂಕಾ ಅವ್ರು ಹೆಡ್ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಹೇಳಲ್ಲ. ಅದರ ಅಧಿಕಾರಿಗಳ ಒಂದು ಸಣ್ಣ ಸಮಿತಿ ಮಾಡಿ ಟ್ರೈ ಟು ಅಮೆಂಡ್ ದಿಸ್ ರೂಲ್ಸ್, ಇದು ಮೇಕ್ ನೆಸಸರಿ ಕರೆಕ್ಷನ್ಸ್ ಇನ್ ದ ರೂಲ್ಸ್ ಅಂತ ನಾನು ಮೊದಲನೇದಾಗಿ ಒತ್ತು ಕೊಡ್ತೀನಿ. ಮತ್ತು ನಮ್ಮ ಭಾಗದ ಆಸ್ಪಿರೇಷನಲ್ ಡಿಸ್ಟ್ರಿಕ್ಸು 2 ಇಡೀ ರಾಜ್ಯದಲ್ಲಿ, ಯಾದಗಿರಿ ಮತ್ತು ರಾಯಚೂರು. ಅತ್ಯಂತ ಹಿಂದುಳಿದ ಜಿಲ್ಲೆ ಗುಲ್ಬರ್ಗನೂ ಆಗಲಿ ಅಥವಾ ಇದು ಅಂದರೆ ಕೊಪ್ಪಳ ಆಗಲಿ, ಇವೆಲ್ಲ ರಾಯಚೂರು. ಈ ಭಾಗದ ಖಾಲಿ ಹುದ್ದೆಗಳನ್ನು ತುಂಬೋಬೇಕಾದ್ರೆ 371J ರೂಲ್ 10 ಏನು ಹೇಳುತ್ತೆ, ಆರ್ಥಿಕ ಯಾವುದೋ ರೀತಿಯ ನಿರ್ಬಂಧ ಅಥವಾ ಇದು ಇಲ್ಲ, ಬ್ಯಾನ್ ಇಲ್ಲ ಅಂತಂದು ರೂಲ್ ಹೇಳುತ್ತೆ. ಮತ್ತು ನೀವು ಅಪಾಯಿಂಟ್ಮೆಂಟ್ ಬಂದಾಗ ಫೈನಾನ್ಸಿಗೆ ಕೇಳ್ತೀವಿ, ಫೈನಾನ್ಸ್ ಬೇಡ ಅಂತಾರೆ. ಇಡೀ ರಾಜ್ಯದ ಅಪ್ಲೈ ಮಾಡುವಂಥ ರೂಲ್ಸ್ ಇಲ್ಲಿ ಬೇಡ. ಖಾಲಿ ಹುದ್ದೆಗಳನ್ನು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಕೊಡ್ರಿ ಅವಕಾಶ. ಇದು ನನಗೆ ಅನ್ನಿಸದ ಒಂದು 20 ವರ್ಷ ಆದರೂ ಕೂಡ ವಿಲ್ ನಾಟ್ ಬಿ ಇನ್ ಪಾರ್ ವಿತ್ ಅದರ್ ಭಾಗ ಹುದ್ದೆಗಳಲ್ಲಿ, ಮತ್ತು ಇನ್ನೂ ಖಾಲಿ ಹೆಚ್ಚಿಗೆ ಇರ್ತಾವೆ. ಯಾಕೆ ಮಾಡಬಾರ್ದು ಇದು? ದಿಸ್ ಇಸ್ ಮೈ ಕ್ವಶನ್. ಇದನ್ನು ಮಾಡ್ತಾ ಇಲ್ಲ. ಆರ್ಥಿಕ ನಿರ್ಬಂಧ ಎಲ್ಲರಿಗೂ ಸಮಾನವಾಗಿದೆ ಅಂತ ನಾನು ಹೇಳ್ತಾರೆ. ಇವತ್ತು PHC ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಪಾಪ್ಯುಲೇಷನ್ ಆಧಾರದ ಮ್ಯಾಗ ಆ ಭಾಗಕ್ಕೆ ಜಾಸ್ತಿ ಇದ್ದಾವೆ. ನಮ್ಮ ಭಾಗದಲ್ಲಿ 300 ಪ್ರೈಮರಿ ಹೆಲ್ತ್ ಸೆಂಟರ್ ಜಾಸ್ತಿ ಇದಾವೆ. ಮೈಸೂರು ಮತ್ತು ಬೆಂಗಳೂರು ವಿಭಾಗದಲ್ಲಿ ಒಂದು 40 ಕಿತ್ತೂರು ಕರ್ನಾಟಕದಲ್ಲಿ ಜಾಸ್ತಿ ಇದಾವೆ. ಗುಲ್ಬರ್ಗ ವಿಭಾಗದಲ್ಲಿ 40 ಕಡಿಮೆ ಅದಾವೆ. ನೀವು ಯಾವಾಗ ಸರಿ ಮಾಡೋರು? ಇದು ನಮ್ಮ ಭಾಗ. ಸೊ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ನ್ಯಾಯ ಕೊಡಬೇಕಾದ್ರೆ 371J ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿರಿ. ಸಮಸ್ಯೆ ಬಂದರೆ ಇಲ್ಲಿ ಒತ್ತು ಕೊಟ್ಟು ಆ ರೂಲ್ಸ್ಗಳನ್ನು ಸರಿ ಮಾಡಿರಿ. ಅಷ್ಟೇ ಅಲ್ಲ, ಇದು ನೀರಾವರಿ ಯೋಜನೆ ತೊಗೊಳ್ರಿ ಅಥವಾ ಶಾಲೆಗಳ ವಿಚಾರ ತೊಗೊಳ್ರಿ. ಕಡಿಮೆ ಶಾಲೆಗಳು ಎಲ್ಲಿರ್ತಾವೆ? ಏನು ಆನ್ ಆನ್ ಆ್ಯಾವ್ರೇಜ್ 28, 29, 30% ರಾಜ್ಯದ ಶಾಲೆ ಆ ಭಾಗದಲ್ಲಿದ್ದಾವೆ. ನಮ್ಮ ಭಾಗದಲ್ಲಿ ಕಡಿಮೆ ಶಾಲೆ ಇದೆ. ಆದರೆ ನಮಗೆ ಉತ್ತರ ಕರ್ನಾಟಕ ಅಂತಂದು ಹೇಳಿ ನಾನು ಭಾಳ ಒತ್ತು ಕೊಟ್ಟು ಹೇಳಿದ್ದೇನೆ. ಉತ್ತರ ಕರ್ನಾಟಕ ಅಂತಂದು ಹೇಳಿ ನೀವು ಜನರಲೈಸ್ ಮಾಡಬೇಡಿ. ವಿ ಆರ್ ಡಿಫ್ರೆಂಟ್. ಕಿತ್ತೂರು ಕರ್ನಾಟಕ ಭಾಗ ಅಭಿವೃದ್ಧಿ ಪಡೆದಂಥ ಭಾಗ ಕಂಪ್ಯಾರಿಟಿವ್ಲಿ. ಅದಕ್ಕೆ ಮೋಸ್ಟ್ ಬ್ಯಾಕ್ವರ್ಡ್ ನಮ್ಮ ಭಾಗದಲ್ಲಿದ್ದಾವೆ. ಅದಕ್ಕೆ ಇಲ್ಲಿ ಹೆಚ್ಚಿಗೆ ಕೊಡ್ರಿ, ಒತ್ತು ಕೊಡ್ರಿ ಅಂತ ನಾನು ಏನು ಸರ್ 371 ಇಫೆಕ್ಟಿವ್ ಆಗಿ ಮಾಡ್ತಾ ಇಲ್ಲ. ನಮ್ಮ ಭಾಗದವರಿಗೆ ಅಪಾಯಿಂಟ್ಮೆಂಟ್ ಆದಲ್ಲಿ ಜನರಲ್ ಕೋಟಾನಲ್ಲಿ ಅಪಾಯಿಂಟ್ಮೆಂಟ್ ಆಗ್ತದೆ. ಅವ್ರಿಗೆ ಇಲ್ಲೇ ಇರುವಂಥ ಕಂಪಾರ್ಟ್ಮೆಂಟ್ ಮಾಡ್ದಂಗೆ ಮಾಡಿದ್ರೆ ವಿಚ್ ಇಸ್ ರಾಂಗ್. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದ್ದಾವೆ, ಹೈಕೋರ್ಟ್ ರೂಲಿಂಗ್ಸ್ ಇದ್ದಾವೆ, ಇದು ಮಾಡಿದ್ದು ತಪ್ಪು ಅಂತ. ಆದರೂ ಕೂಡ ಇನ್ನೂ 3-4 ಅಲ್ಲ 10 ವರ್ಷ ಆಯಿತು ಅದನ್ನು ಸರಿ ಮಾಡಿಲ್ಲ. ಯಾವಾಗ ಮಾಡ್ತೀರಿ? ಅದಕ್ಕೆ ನಾನು ಪ್ರಿಯಾಂಕಾ ಅವರಿಗೆ ಮತ್ತು ಎಲ್ಲ ಸಚಿವರಿಗೆ ನಾನು ಒತ್ತು ಕೊಡ್ತೀನಿ, ನೀವು ದಯವಿಟ್ಟು ಇವು ರೂಲ್ಸ್ಗಳನ್ನು ಸರಿ ಮಾಡಲಿಕ್ಕೆ ಒಂದು ಸಣ್ಣ ಸಮಿತಿಯನ್ನು ಒಪ್ಪಿಸಿ ಈ ಕರೆಕ್ಷನ್ಸನ್ನು ಮಾಡಿ ತಕ್ಷಣ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ.